ಸರಿಪಡಿಸ್ಕೊಳ್ಬಹುದು. ಓಕೆ, ಯಾವ ರೀತಿಯ ಆಹಾರವನ್ನ ಸೇವನೆ ಮಾಡಬೇಕು ಅನ್ನೋದ್ರ ಕುರಿತು ತಿಳಿಸ್ಕೊಟ್ಟಿದ್ದೀರಾ. ಇನ್ನು ಕೆಲವರು ಉಪವಾಸವನ್ನ ಮಾಡ್ತಾ ಇರ್ತಾರೆ. ಹೀಗೆ ಉಪವಾಸವನ್ನ ಮಾಡೋದ್ರಿಂದ ಮನಸ್ಸಿಗೆ ಹೇಗೆ ಶಾಂತಿ ಹಾಗೂ ನೆಮ್ಮದಿ ದೊರೆಯುತ್ತೆ? ಉಪವಾಸ ಮಾಡೋದ್ರಿಂದ ನೆಮ್ಮದಿ ಶಾಂತಿ ಹೇಗೆ ಅಂತಂದರೆ, ನಾವು ನರಳುತ್ತಾ ಇರುವಂತಹ ಅನಾರೋಗ್ಯ ವಿಷಯದಲ್ಲಿ ಒಂದು ಯಾವುದೇ ಒಂದು ಕಾಯಿಲೆಗಳಿಂದ, ಅಂದರೆ ಯಾವುದೇ ಒಂದು ಅನಾರೋಗ್ಯಕ್ಕೆ ಸಂಬಂಧಪಟ್ಟಾಗ ನಾವು ಡಾಕ್ಟ್ರು ಹಾಸ್ಪಿಟ್ಲ್ಗೆ ಹೋದಾಗ ಏನು ಹೇಳ್ತಾರೆ, ಗಂಜಿ ರೂಪದಲ್ಲಿ ದ್ರವ ರೂಪದಲ್ಲಿ ಆಹಾರ ಸೇವಿಸಿ ಮತ್ತು ಹಾಲು ಬ್ರೆಡ್ ತಿನ್ನಿ ಅಂತಾರೆ ಪ್ರಥಮವಾಗಿ. ಹಾಗೆ ನಮಗೆ ಪ್ರತಿಯೊಂದನ್ನು ಕೂಡ ಡಾಕ್ಟ್ರ್ ಹತ್ರ ಹೋಗದಿರೇ ಆಹಾರ ಪದ್ಧತಿಗಳಿಂದ ನಾವು ಎಲ್ಲ ಕಾಯಿಲೆಗಳನ್ನು ಕೂಡ ಸರಿಪಡಿಸ್ಕೊಳ್ಳುವಂತಹ ಸಾಮರ್ಥ್ಯ ನಮ್ಮಲ್ಲೇ ಇದ್ದಾವೆ. ಒಂದು. ಎರಡನೇದಾಗಿ ಮಾನಸಿಕವಾಗಿ ಮತ್ತು ನಮಗೆ ಆಗ್ತಾ ಇರುವಂತಹ ಸಮಸ್ಯೆಗಳನ್ನು ಪರಿಹಾರ ಮಾಡಿಕೊಳ್ಳುವುದಕ್ಕೋಸ್ಕರ ನಾವು ಆಹಾರ ಪದ್ಧತಿಯಿಂದ ಸಂಪೂರ್ಣವಾಗಿ ಎಲ್ಲ ಥರದಲ್ಲೂ ಕೂಡ ನಮ್ಮ ನೆಮ್ಮದಿಯ ಜೀವನ ನಡೆಸ್ಕೊಳ್ಳೋದಕ್ಕೋಸ್ಕರ ಒಂದು ಯೋಗ, ಮೆಡಿಟೇಷನ್ನು, ಪ್ರಾಣಾಯಾಮ ಮತ್ತು ಪ್ರತಿದಿನ ನಾವು ಮಾಡುವಂತಹ ಸೂರ್ಯ ನಮಸ್ಕಾರದಿಂದ ನಮಗೆ ಈ ವೆಜಿಟೇರಿಯನ್ ಆಹಾರದಿಂದ ಸಂಪೂರ್ಣವಾಗಿ ಒಂದು ಹೊಸ ಚೈತನ್ಯ ಬರುವುದಕ್ಕೆ, ಒಂದು ಹೊಸ ಆರೋಗ್ಯದ ದೃಷ್ಟಿ ಮತ್ತು ಆಯುಷನ್ನು ವೃದ್ಧಿ ಮಾಡಿಕೊಳ್ಳುವುದಕ್ಕೋಸ್ಕರನೂ ಕೂಡ ಈ ಒಂದು ಆಹಾರ ಪದ್ಧತಿಯನ್ನು ಗಮನದಲ್ಲಿ ಇಟ್ಟುಕೊಂಡು ನಾವು ಸೇವಿಸಬೇಕಾಗುತ್ತದೆ. ಓಕೆ ಗುರುಜಿ, ಇನ್ನು ಸಾಕಷ್ಟು ಜನ ವಿದೇಶ ಪ್ರಯಾಣ ಆಗಿರಬಹುದು, ತೀರ್ಥಯಾತ್ರೆಯನ್ನು ಹೋಗಬೇಕು, ತೀರ್ಥಯಾತ್ರೆ ಪ್ರಯಾಣವನ್ನು ಮಾಡಬೇಕು ಅಂತ ಸಾಕಷ್ಟು ಜನ ಅಂದ್ಕೊಂಡಿರ್ತಾರೆ. ಆದರೆ ಅದಕ್ಕೆ ಸರಿಯಾದ ಸಮಯ ಅನ್ನೋದು ಬರ್ತಾ ಇರೋದಿಲ್ಲ. ಹಾಗಾಗಿ ಯಾವ ದಿನವನ್ನು ಅವರು ಆಯ್ದುಕೊಂಡ್ರೆ ಆ ಒಂದು ಪ್ರಯಾಣವನ್ನು ಮಾಡಬಹುದು, ಈ ಕುರಿತು ತಿಳಿಸಿಕೊಡೋದಾದರೆ? ಮುಖ್ಯವಾಗಿ ಪ್ರಯಾಣಕ್ಕೆ ಸಂಬಂಧಪಡುವಂಥದ್ದು ಯಾವುದೇ ವಿಷಯದಲ್ಲಾಗಿರ್ಬೋದು, ವಿದೇಶ ಪ್ರಯಾಣ ಆಗಿರ್ಬೋದು, ತೀರ್ಥಕ್ಷೇತ್ರಗಳಾಗಿರ್ಬೋದು, ಅಥವಾ ಒಂದು ಹುಡುಗ ನೋಡೋದಕ್ಕಾಗಲಿ ಹುಡುಗಿ ನೋಡೋದಕ್ಕಾಗಲಿ ಪ್ರಯಾಣ ಮಾಡುವಂಥದ್ದು ಆಗಿರ್ಬೋದು, ಅಥವಾ ದೂರದ ಸಂಬಂಧಿಗಳನ್ನು ಮಾತಾಡಿಸೋದಕ್ಕೋಸ್ಕರ ಯಾವುದಾದ್ರೂ ಒಂದು ರೂಪದಲ್ಲಿ ಮನೆಯಿಂದ ಹೆಜ್ಜೆ ಹೊರಗಡೆ ಆಗ್ತಾ ಇದ್ದೀವಿ ಅಂತಂದಾಗ, ವಿಶೇಷವಾಗಿ ದಿನಗಳು ಅನ್ನೋದಕ್ಕಿಂತ ರಾಹು ನಕ್ಷತ್ರಗಳು ಅಂತಂದರೆ ರಾಹು ಕೇತುವಿಗೆ ನಕ್ಷತ್ರಗಳು ಸಂಬಂಧಪಡುವಂತಹ ಅಡೆತಡೆಗಳು ಹೇಗೆ ನಾವು ಕಂಡುಹಿಡ್ಕೊಳ್ತೀವಿ? ಈ ರಾಹುಕಾಲ, ಗುಳಿಕಾಲ, ಯಮಗಂಟ ಕಾಲ ಅನ್ನೋಂಥದ್ದು ನೋಡ್ತೀವಿ. ಈ ರಾಹುಕಾಲ, ಗುಳಿಕಾಲ, ಯಮಗಂಟ ಕಾಲ ಆ ದಿನದ ಕೆಲಸ ಕಾರ್ಯಗಳಿಗೆ ಮಾತ್ರನೇ ಸಂಬಂಧಪಡುತ್ತದೆ. ನಾವು ಇಂಪಾರ್ಟೆಂಟ್ ಅಂತಂದರೆ ಲೈಫ್ ಟೈಮ್ ಒಂದು ಟರ್ನಿಂಗ್ ಪಾಯಿಂಟ್ಗಳಿಗೆ ಸಕ್ಸಸ್ ಮಾಡ್ಕೊಳ್ಳೋದಕ್ಕೋಸ್ಕರ ಒಂದು ತೀರ್ಥಯಾತ್ರೆ ಆಗಿರ್ಬೋದು, ವಿದೇಶ ಪ್ರಯಾಣ ಆಗಿರ್ಬೋದು, ಒಂದು ಕಂಕಣ ಭಾಗ್ಯ ನೋಡೋಕ್ಕೆ ಹೋಗೋದು, ಇದನ್ನು ಕೂಡ ಲೈಫ್ ಟೈಮ್ ಪ್ರಯತ್ನ. ಲೈಫ್ ಟೈಮ್ನಲ್ಲಿ ಒಂದು ಸಕ್ಸಸ್ ಮಾಡ್ಕೊಳ್ಳೋದಕ್ಕೋಸ್ಕರ ಇವುಗಳನ್ನೆಲ್ಲನೂ ಕೂಡ ರಾಹುಕಾಲ, ಗೋಳಿಕಾಲ, ಯಮಗಂಟ ಕಾಲ ನೋಡಿದ್ರೇ ಸಾಕಾಗಲ್ಲ. ಮತ್ತು ದಿನದ ವಾರಗಳು ಅಂತಂದರೆ ಭಾನುವಾರ, ಸೋಮವಾರ, ಮಂಗಳವಾರ, ಬುಧವಾರ, ಗುರುವಾರ, ಶುಕ್ರವಾರ, ಶನಿವಾರ, ಈ ವಾರಗಳು ನೋಡಿದ್ರೆ, ದಿನಗಳು ನೋಡಿದ್ರೆ ಸರಿ ಹೋಗೋದಿಲ್ಲ. ವಿಶೇಷವಾಗಿ ಇವುಗಳಿಗೆ ಪ್ರಯಾಣಕ್ಕೆ ಸಂಬಂಧಿಸಿದಂತೆ ನಕ್ಷತ್ರಗಳು ಅಂತ ಬರ್ತಾಯಿವೆ. ಈ ನಕ್ಷತ್ರಗಳನ್ನು ಪಾಲನೆ ಮಾಡಿದಾಗ ಪ್ರತಿಯೊಬ್ಬರಲ್ಲೂ ಕೂಡ ಕ್ಯಾಲೆಂಡರ್ ಇರ್ತೈತೆ. ಇವಾಗ ಪ್ರತಿಯೊಬ್ಬರಲ್ಲೂ ಕೂಡ ಫೋನ್ ಮುಖಾಂತರದಿಂದನೂ ಕೂಡ ನೋಡ್ಕೋಬೋದು, ಪಂಚಾಂಗದ ಮುಖಾಂತರದಿಂದ ನೋಡ್ಕೋಬೋದು. ಈ ನಕ್ಷತ್ರಗಳಲ್ಲಿ ನಾವು ಪ್ರತಿಯೊಬ್ಬರೂ ಕೂಡ ರಾಹುಕಾಲ, ಗುಳಿಕಾಲ ನೋಡಿಕೊಂಡು, ದಿನದ ನೋಡಿಕೊಂಡು, ಮತ್ತು ಈ ನಕ್ಷತ್ರಗಳಿಗೆ ತುಂಬ ಪ್ರಾಮುಖ್ಯತೆ ಅನ್ನುವಂಥದ್ದು ಕೊಡಬೇಕಾಗುತ್ತದೆ. ಈ ನಕ್ಷತ್ರಗಳ ಇವಾಗ ಹೇಳುವಂತಹ ನಕ್ಷತ್ರಗಳಲ್ಲಿ ನಾವು ಪ್ರಯಾಣ ಅನ್ನುವಂಥದ್ದು ಮಾಡಿದಾಗ ಎಲ್ಲ ರೂಪದಲ್ಲಿ ನಾವೇನು ಸಂಕಲ್ಪ ಅಂದ್ಕೊಂಡಿದ್ದೀವೋ ಆ ಸಂಕಲ್ಪನ ಸಕ್ಸಸ್ ಮಾಡ್ಕೊಳ್ಳೋದಕ್ಕೆ ಒಂದು ಸುಲಭ ಮಾರ್ಗ. ಯಾವುವು ಆ ನಕ್ಷತ್ರಗಳು? ಮುಖ್ಯವಾಗಿ ಮೃಗಶಿರ ನಕ್ಷತ್ರ, ಅಶ್ವಿನಿ ನಕ್ಷತ್ರ, ಪುಷ್ಯ ನಕ್ಷತ್ರ, ಪುನರೋಸು ನಕ್ಷತ್ರ, ಹಸ್ತ ನಕ್ಷತ್ರ, ಅನುರಾಧ ನಕ್ಷತ್ರ, ಶ್ರಾವಣ ನಕ್ಷತ್ರ, ಧನಿಷ್ಠ ನಕ್ಷತ್ರ, ರೇವತಿ ನಕ್ಷತ್ರ. ಈ ನಕ್ಷತ್ರಗಳಲ್ಲಿ ಪ್ರಯಾಣವನ್ನು ಆರಂಭ ಮಾಡಿದಾಗ ನಾವು ಏನು ಅಂದ್ಕೊಂಡಿದ್ದೀವೋ ಅವೆಲ್ಲವನ್ನು ಕೂಡ ಸಾಧನೆ ಮಾಡುವಂತಹ ಶುಭ ನಕ್ಷತ್ರಗಳು ಅನ್ನುವಂಥದ್ದು ತಿಳ್ಕೋಬಹುದು. ಈ ನಕ್ಷತ್ರಗಳಿಗೆ ಸಂಬಂಧಪಡುವಂತಹ ದಿನವನ್ನು ಆಯ್ಕೆ ಮಾಡಿಕೊಂಡು ಆ ದಿನ ಮನೆಯಿಂದ ಹೊರಗಡೆ ಹೋಗೋಕ್ಕಿಂತ ಮುಂಚಿತವಾಗಿ ಇಷ್ಟ ದೇವರು ಮತ್ತು ಕುಲದೇವರಿಗೆ ಪೂಜೆ ಪುನಸ್ಕಾರ ಅಂತದ್ದು ಮಾಡಿ ಒಂದು ನಮಸ್ಕಾರ ಮಾಡಿಕೊಂಡು, ಕರ್ಪೂರ ಹಚ್ಚಿ ನಮಸ್ಕಾರ ಮಾಡಿಕೊಂಡು ಹೆಜ್ಜೆ ಹಾಕಿದಾಗ 100% ಈ ನಕ್ಷತ್ರಗಳಲ್ಲಿ ಒಂದು ಶುಭ ಫಲ ಅನ್ನುವಂಥದ್ದು ದಕ್ಕಿಸ್ಕೋಬಹುದು. ಜಿ ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ. ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ. ನಿಮ್ಮ ನೆಚ್ಚಿನ ಜಿ ಕನ್ನಡ ನ್ಯೂಸ್ ಈಗ ಸನ್ ಡೈರೆಕ್ಟ್ ನಲ್ಲಿ ನಂಬರ್ 292, ಟಾಟಾ ಪ್ಲೇ ನಂಬರ್ 1664, ಜಿಯೋ ಟಿವಿ ನಂಬರ್ 1334, NXT ಡಿಜಿಟಲ್ ನಂಬರ್ 30, ಇನ್ ಕೇಬಲ್ ನಂಬರ್ 30, ಸಿಟಿ ನೆಟ್ವರ್ಕ್ಸ್ 51, ಯು ಡಿಜಿಟಲ್ ನಂಬರ್ 162,
GTPL ನಂಬರ್ 17, ರಾಕ್ಲೈನ್ ಟೆಲಿಕಮ್ಯುನಿಕೇಶನ್ಸ್ ನಂಬರ್ 42, ಶ್ರೀ ಬಸವೇಶ್ವರ ಕೇಬಲ್ ನಂಬರ್ 168, ರೂರಲ್ ಕೇಬಲ್ ನೆಟ್ವರ್ಕ್ 60, ವಿನಾಯಕ ಡಿಜಿಟಲ್ 57, ಅಭಿಷೇಕ್ ಕೇಬಲ್ 821, ಸಿಟಿ ಚಾನೆಲ್ 53, ಸಿದ್ದೇಶ್ವರ ಕೇಬಲ್ ನೆಟ್ವರ್ಕ್ 57, V4 ಡಿಜಿಟಲ್ ಇನ್ಫೋಟೆಕ್ 628, ಸೂರ್ಯ ಡಿಜಿಟಲ್ ನೆಟ್ವರ್ಕ್ಸ್ 53, ಗಜಾನನ್ ಡಿಜಿಟಲ್ ನಂಬರ್ 836, ಮಲ್ನಾಡ್ ಇನ್ಫೋಟೆಕ್ ಪ್ರೈವೇಟ್ ಲಿಮಿಟೆಡ್ ನಂಬರ್ 56, ಮೆಟ್ರೋಕ್ಯಾಸ್ಟ್ ನಂಬರ್ 830, ವಿಕ್ಟರಿ ಡಿಜಿಟಲ್ ನಂಬರ್ 167ರಲ್ಲಿ ನೋಡಿ ಆನಂದಿಸಿ.